Dear students, according to ಯೂನಿವರ್ಸಿಟಿ ಟೈಮ್ ಟೇಬಲ್ ಇವತ್ತಿಂದ ನಿಮ್ಮ ಫೈನಲ್ ಬೇಸಿಕ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಆಲ್ಜಿಬ್ರಾ ಫಸ್ಟ್ ಮುಗಿಸ್ಬಿಡ್ತಿದ್ದೀನಿ, ಯಾಕಂದರೆ ನಿಮ್ಗೆ ಆಲ್ರೆಡಿ ನೋಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಸೊ ಆಲ್ಜಿಬ್ರಾದಲ್ಲಿ ಫಸ್ಟ್ ವೆಕ್ಟರ್ ಸ್ಪೇಸ್ ಅಂತ ಶುರುವಾಗುತ್ತೆ. ಚಾಪ್ಟರ್ 1 ಡೆಫಿನೇಷನ್ ಆಫ್ ವೆಕ್ಟರ್ ಸ್ಪೇಸ್. ಲೆಟ್ ಎಫ್ ಬಿ ಎ ಫೀಲ್ಡ್ ಆ್ಯಂಡ್ ವಿ ಬಿ ದ ನಾನ್ ಎಂಪ್ಟಿ ಸೆಟ್. In V, we define the operations of addition and scalar multiplications as alpha plus beta and C into alpha, where alpha beta belongs to V and C belongs to F. Then the set V is called a vector space over the field F if the following laws are satisfied. ಅಂದರೆ ನೀವು ವೆಕ್ಟರ್ ಸ್ಪೇಸ್ ಡಿಫೈನ್ ಮಾಡಬೇಕಾದ್ರೆ ಒಂದು ಫೀಲ್ಡ್ ತೊಗೋಬೇಕು. ಫೀಲ್ಡ್ ಎಫ್. ಫೀಲ್ಡ್ ಅಂದರೆ ಅದು ಸೆಟ್ ಆಫ್ ಇಂಟಿಜರ್ಸ್ ಆಗಿರ್ಬೋದು, ನ್ಯಾಚುರಲ್ ನಂಬರ್ ಆಗಿರ್ಬೋದು, ರ್ಯಾಷನಲ್ಸು, ರಿಯಲ್ಸ್ ಏನು ಬೇಕಿದ್ರೂ ಆಗಿರ್ಬೋದು. ಎಫ್ ಅನ್ನೋದು ಫೀಲ್ಡು. ವಿ ಏನು ಮಾತ್ರ ಏನಾಗಿರಬೇಕದು ವೆಕ್ಟರ್ ಕ್ವಾಂಟಿಟಿ ಆಗಿರಬೇಕದು. ಎಫ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ವಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಆ ವಿಯಲ್ಲಿ ನಾವು ಅಡಿಷನ್ ಹೆಂಗೆ ಡಿಫೈನ್ ಮಾಡ್ತೀವಿ? ಆಲ್ಫಾ ಪ್ಲಸ್ ಬೀಟಾ ಅಂತ ಡಿಫೈನ್ ಮಾಡ್ತೀವಿ. ಸ್ಕೇಲಾರ್ ಮಲ್ಟಿಪ್ಲಿಕೇಷನನ್ನು ಹೆಂಗೆ ಡಿಫೈನ್ ಮಾಡ್ತೀವಿ? ಸಿ ಇಂಟು ಆಲ್ಫಾ ಅಂತ ಡಿಫೈನ್ ಮಾಡ್ತೀವಿ. ಸಿ ಅಂದರೆ ಸ್ಕೇಲಾರು, ಆಲ್ಫಾ ಅಂದರೆ ವೆಕ್ಟಾರ್. ಸೆಟ್ ವಿಯಲ್ಲಿ ಈ ಕೆಳಗಿನ ಲಾಸ್ಗಳು ಆದರೆ ದ ಫಾಲೋಯಿಂಗ್ ಲಾಸ್ ಆರ್ ಸ್ಯಾಟಿಸ್ಫೈಡ್ ಇನ್ ವಿ, ದೆನ್ ವಿ ಸೇ ವಿ ಈಸ್ ಎ ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ ಎಫ್. ನೌ ಲೆಟ್ ಅಸ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, ವಿ ಕಮಾ ಪ್ಲಸ್ ಈಸ್ ಎನ್ ಎಬಿಲಿಯನ್ ಗ್ರೂಪ್. ದಟ್ ಮೀನ್ಸ್ ದ ಸೆಟ್ ವಿ ಈಸ್ ಎನ್ ಎಬಿಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. Second law is that distributive law. So in distributive law, first one is what? C into alpha plus beta equals C alpha plus C beta. Second one, C1 plus C2 into alpha, that is C1 alpha plus C2 alpha. First one is left distributive law, second one is right distributive law. Third one, C1 into C2 alpha is equal to C1 C2 into alpha. Fourth one, 1 into alpha is equal to alpha for all alpha belongs to V. ಇಲ್ಲಿ ಹೇಗೆ ನಾವು ಕಟ್ಕೋಬೇಕು? ನೀವು ಆಲ್ಫಾ ಬೀಟಾ ಗಾಮಾ ಏನೇ ಯೂಸ್ ಮಾಡಿದ್ರೆ ಅವೆಲ್ಲ ವೆಕ್ಟರ್ ಕ್ವಾಂಟಿಟೀಸು. C1 C2 C3 ಇವೆಲ್ಲ ಏನು ಯೂಸ್ ಮಾಡಿದ್ರೆ ಅವು ಸ್ಕೇಲರ್ ಕ್ವಾಂಟಿಟೀಸ್, ಅವೆಲ್ಲ ಎಫಲ್ಲಿ ಇರ್ತವೆ. ಅದಕ್ಕೆ ನಾವು ಕಟ್ಕೊಳ್ಳಿ. ದ ವೆಕ್ಟರ್ ಸ್ಪೇಸ್ ಓವರ್ ದ ಫೀಲ್ಡ್ ಎಫ್ ಈಸ್ ಡಿನೋಟೆಡ್ ಬೈ V of F. The elements of V are called scalars and the elements of F are called scalars. The identity of the group V comma plus C is 0 and is called the zero vector or null vector. ನಮಗೆ ಜನರಲಾಗಿ ಏನು ಗೊತ್ತಿದೆ? ಅಡಿಟಿವ್ ಐಡೆಂಟಿಟಿ ಅಂದರೆ 0. ಇಲ್ಲಿ ನಾವು ವೆಕ್ಟರ್ಸ್ ಯೂಸ್ ಮಾಡೋದ್ರಿಂದ ಆ 0ನ ನಾವೇನು ಕರಿಬೇಕು? ಝೀರೋ ವೆಕ್ಟರ್ ಅಥವಾ ನಲ್ ವೆಕ್ಟರ್ ಅಂತ ಟ್ರೀಟ್ ಮಾಡಬೇಕು ಐಡೆಂಟಿಟಿ ಎಲಿಮೆಂಟನ್ನು. ಎಕ್ಸಾಂಪಲ್ಸು: the set of all ordered pairs x1 comma x2 of the elements of the field of real numbers forms a vector space with respect to addition and scalar multiplication defined as x1 comma x2 plus y1 comma y2 equals x1 plus x2 comma y1 plus y2. ಇಲ್ಲಿ ಏನು ಟ್ರೀಟ್ ಮಾಡಬೇಕು? ನೀವು x1 x2ನ ಆಲ್ಫಾ ಅಂತ ಟ್ರೀಟ್ ಮಾಡಬೇಕು, y1 y2ನ ಬೀಟಾ ಅಂತ ಟ್ರೀಟ್ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಇದ್ದಂಗೆ ಅದು, ಅಂದರೆ 2 ಡೈಮೆನ್ಷನ್ ವೆಕ್ಟರ್ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಸಿ ಇಂಟು x1 ಕಾಮ x2 ಸ್ಕೇಲಾರ್ ಮಲ್ಟಿಪ್ಲಿಕೇಷನ್. ಸಿ ಆಲ್ಫಾ ತೊಗೊಂಡಿದ್ದೀವಲ್ಲ ಅದು. ಸಿ ಇಂಟು x1 ಕಾಮ x2 ಹೆಂಗೆ ಬರ್ಕೋಬೇಕು? CX1 ಕಾಮ CX2. ಸೊ ಇದನ್ನು ನೀವು ವೆಕ್ಟರ್ ಸ್ಪೇಸ್ ಆಗುತ್ತಾ ಇಲ್ಲ ಅಂತ ಈಸಿಯಾಗಿ ಚೆಕ್ ಮಾಡ್ಬೋದು. ಸೊ ಫಸ್ಟ್ ಕಂಡೀಷನ್ ಚೆಕ್ ಮಾಡಬೇಕು, ವಿ ಪ್ಲಸ್ ಎಬಿಲಿಯನ್ ಗ್ರೂಪ್ ಆಗಬೇಕು. ಎರಡನೇದು ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಮತ್ತು ರೈಟ್ ಡಿಸ್ಟ್ರಿಬ್ಯೂಟಿವ್ ಲಾ ಚೆಕ್ ಮಾಡಬೇಕು. ಮೂರನೇದು C1 ಇಂಟು C2 ಆಲ್ಫಾ ಈಕ್ವಲ್ C1 ಇಂಟು C2 ಆಲ್ಫಾ. ಮತ್ತು ಫೋರ್ತ್ ಒನ್ 1 ಇಂಟು ಆಲ್ಫಾ ಇಸ್ ಈಕ್ವಲ್ ಟು ಆಲ್ಫಾ. ಡೆಫಿನೆಟ್ಲಿ ಇಫ್ ಯು ಟೇಕ್ ಎಲಿಮೆಂಟ್ಸ್ ಲೈಕ್ ದಿಸ್, ದ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಡೆಫಿನೆಟ್ಲಿ ಫಾರ್ಮ್ಸ್ ಎ ವೆಕ್ಟರ್ ಸ್ಪೇಸ್. ನೆಕ್ಸ್ಟು ದ ಸೆಟ್ ಆಫ್ ಆರ್ಡರ್ಡ್ n tuples of the elements of the field F forms a vector space. ನೋಡಿ, ಇಲ್ಲಿ n tuples ಅಂದರೆ n ಎಲಿಮೆಂಟ್ಸ್ ಅಂತ. ಮೇಲ್ಗಡೆ ಎಕ್ಸಾಂಪಲಲ್ಲಿ 2 ಎಲಿಮೆಂಟ್ ತೊಗೊಂಡಿದ್ದೀನಿ. ನೀವು 2 ಎಲಿಮೆಂಟ್ ಜಾಗದಲ್ಲಿ n ಎಲಿಮೆಂಟ್ಸ್ ಯೂಸ್ ಮಾಡ್ಬೋದು. x1 x2 x3 ಎಕ್ಸೆಟ್ರಾ xn ಅಂತ. ಅಂದರೆ ಆಲ್ಫಾ ಈಸ್ ಈಕ್ವಲ್ ಟು n ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು, ಬೀಟಾ ಈಸ್ ಈಕ್ವಲ್ ಟು n ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು, ಈ ಥರ.
ಅದು ಕೂಡ ಏನಾಗುತ್ತೆ ವೆಕ್ಟರ್ ಸ್ಪೇಸೇ ಆಗುತ್ತೆ. ದ ವೆಕ್ಟರ್ ಸ್ಪೇಸ್ ಆಫ್ ಆರ್ಡರ್ಡ್ n tuples over the field of real numbers is denoted by Vn of R, which is the n dimensional vector space. ನಾವು n ಎಲಿಮೆಂಟ್ಸ್ ಯೂಸ್ ಮಾಡಿದ್ದೀವಿ. ಫೀಲ್ಡಲ್ಲಿ ತೊಗೊಂಡಿರೋ ಎಲಿಮೆಂಟ್ಸ್ ಯಾವುದು ರಿಯಲ್ ನಂಬರ್ಸ್. ಆಗ ನಾವು ವಿ ಆಫ್ ಎಫ್ ಜಾಗದಲ್ಲಿ ಏನು ಬರೀಬೇಕು, ವಿ ಎನ್ ಆಫ್ ಆರ್. ವಿ ಅಂದರೆ ವೆಕ್ಟರ್, ಎನ್ ಅಂದರೆ ಡೈಮೆನ್ಷನ್ ರೆಪ್ರೆಸೆಂಟ್ ಮಾಡುತ್ತೆ, ಆರ್ ಅಂದರೆ ಫೀಲ್ಡಲ್ಲಿರೋ ನಂಬರ್ಗಳು ಅವು ರಿಯಲ್ ನಂಬರ್ಗಳು ಅಂತ ಅರ್ಥ. ಅದು ಇನ್ ಪರ್ಟಿಕ್ಯುಲರ್ ನೀವೇನಾದರೂ ಎನ್ನಿಗೆ 3 ಕೊಟ್ಟರೆ ಅದು 3 ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್. ಅಂದರೆ ನೀವು ಯಾವುದೇ ಎಲಿಮೆಂಟ್ ಬರ್ಕೊಂಡ್ರೆ 3 ಎಲಿಮೆಂಟ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಆಲ್ಫಾ ಈಸ್ ಈಕ್ವಲ್ ಟು ತೊಗೊಂಡ್ರೆ x1 x2 x3, ಬೀಟಾ ತೊಗೊಂಡ್ರೆ y1 y2 y3 ಈ ಥರ ಇರಬೇಕು. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ವೆಕ್ಟರ್ ಸ್ಪೇಸ್. ಇದು 2 ಮಾರ್ಕಿಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ ನಿಮಗೆ. ಲೆಟ್ ವಿ ಆಫ್ ಎಫ್ ಬಿ ಎ ವೆಕ್ಟರ್ ಸ್ಪೇಸ್ ಓವರ್ ಫೀಲ್ಡ್ ಎಫ್, ದೆನ್ ಸಿ ಇಂಟು 0 ಈಸ್ ಈಕ್ವಲ್ ಟು 0, where C belongs to F and 0 belongs to V. Next to 0 into alpha is equal to 0, where 0 belongs to F, alpha belongs to V. Next to minus C into alpha ಬೆಲೆ minus C alpha ಆಗುತ್ತೆ. ಅದೇ ರೀತಿ C into minus alphaನೂ ಕೂಡ minus C of alpha ಆಗುತ್ತೆ. ಫೋರ್ತ್ ಒನ್ನು C into alpha minus beta is equal to C alpha minus C beta ಆಗುತ್ತೆ, where alpha comma beta belongs to V, C belongs to F. ಪ್ರೂಫ್ ನೋಡಿ ಒಂದೊಂದೇ. ಮೊದಲನೇದೇ ಪ್ರೂವ್ ಮಾಡಬೇಕು ನೀವು, ಸಿ ಇಂಟು 0 ಈಸ್ ಈಕ್ವಲ್ ಟು 0 ಪ್ರೂವ್ ಮಾಡಬೇಕು. ಸೊ ನೀವು ಕನ್ಸಿಡರ್ ಹೆಂಗೆ ಮಾಡಬೇಕಂದ್ರೆ ಅಲ್ಲಿ ಕನ್ಸಿಡರ್ ಸಿ ಇಂಟು ಆಲ್ಫಾ ಪ್ಲಸ್ ಸಿ ಇಂಟು 0 ತೊಗೊಳ್ಳಿ. ಸಿ ಕಾಮನ್ ತೊಗೊಂಡ್ರೆ ಸಿ ಇಂಟು ಆಲ್ಫಾ ಪ್ಲಸ್ 0 ಆಯಿತು. ಬಟ್ ಆಲ್ಫಾ ಪ್ಲಸ್ 0 ಏನಾಗುತ್ತೆ, ಆಲ್ಫಾನೇ ಸಿ ಆಲ್ಫಾ. ಆ ಸಿ ಆಲ್ಫಾ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರ್ಕೊಳ್ಳಿ. ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಮತ್ತೆ ನೀವು ಐಡೆಂಟಿಟಿಲ ಯೂಸ್ ಮಾಡಿ ಆ ಸಿ ಆಲ್ಫಾನ ಸಿ ಆಲ್ಫಾ ಪ್ಲಸ್ 0 ಬರ್ಕೋಬೇಕು. ಅಂದರೆ ಏನಾಯ್ತು ಅಲ್ಲಿಗೆ, ಸಿ ಆಲ್ಫಾ ಪ್ಲಸ್ ಸಿ ಇಂಟು 0 ಈಸ್ ಈಕ್ವಲ್ ಟು ಸಿ ಆಲ್ಫಾ ಪ್ಲಸ್ 0 ಬರ್ತಾಯಿದೆ. ಲೆಫ್ಟ್ ಕ್ಯಾನ್ಸಲೇಷನ್ ಲಾ ನಾವು ಯೂಸ್ ಮಾಡಿದರೆ ಏನು ಉಳಿಯುತ್ತೆ, ಸಿ ಇಂಟು 0 ಈಸ್ ಈಕ್ವಲ್ ಟು 0. ದಟ್ ಈಸ್ ದ ಫಸ್ಟ್ ರಿಸಲ್ಟ್. ಸೆಕೆಂಡ್ ರಿಸಲ್ಟ್ ಏನು ಪ್ರೂವ್ ಮಾಡಬೇಕು, 0 ಇಂಟು ಆಲ್ಫಾ ಈಸ್ ಈಕ್ವಲ್ ಟು 0. ಇಲ್ಲೂ ಅಷ್ಟೇ ಕನ್ಸಿಡರ್ ಸಿ ಇಂಟು ಆಲ್ಫಾ ಪ್ಲಸ್ 0 ಇಂಟು ಆಲ್ಫಾ. ಆಲ್ಫಾ ಕಾಮನ್ ತೊಗೊಳ್ಳಿ, ಸಿ ಪ್ಲಸ್ 0 ಉಳೀತು. ಸಿ ಪ್ಲಸ್ 0 ಅಂದ್ರೇನು, ಸಿ, ಅಲ್ಲಿಗೆ ಸಿ ಆಲ್ಫಾ. ಮತ್ತು ಐಡೆಂಟಿಟೆಲ್ಲ ಯೂಸ್ ಮಾಡಿ ಸಿ ಆಲ್ಫಾ ಪ್ಲಸ್ 0 ಅಂತ ಬರ್ಕೊಳ್ಳಿ. ಸೊ ಏನು ಪ್ರೂವ್ ಮಾಡಿದರೆ ಅಲ್ಲಿಗೆ ಸಿ ಇಂಟು ಆಲ್ಫಾ ಪ್ಲಸ್ 0 ಇಂಟು ಆಲ್ಫಾ ಈಸ್ ಈಕ್ವಲ್ ಟು ಸಿ ಇಂಟು ಆಲ್ಫಾ ಪ್ಲಸ್ 0. ಒನ್ಸ್ ಅಗೇನ್ ಲೆಫ್ಟ್ ಕ್ಯಾನ್ಸಲೇಷನ್ಲ ನೀವು ಯೂಸ್ ಮಾಡಿದರೆ ಸಿ ಇಂಟು ಆಲ್ಫಾ ಹೋಗ್ಬಿಟ್ರೆ ಏನು ಉಳಿಯುತ್ತೆ, 0 ಇಂಟು ಆಲ್ಫಾ ಈಸ್ ಈಕ್ವಲ್ ಟು 0. ಇದು ನಿಮ್ಮ ಎರಡನೇ ಪ್ರಾಪರ್ಟಿ. ಮೂರನೇ ಪ್ರಾಪರ್ಟಿ ಏನು ಪ್ರೂವ್ ಮಾಡಬೇಕು, ಮೈನಸ್ ಸಿ ಇಂಟು ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಆಫ್ ಸಿ ಆಲ್ಫಾ ಅಂತ ಹೇಳಬೇಕೀಗ ನೀವು. ಕನ್ಸಿಡರ್ ಸಿ ಇಂಟು ಆಲ್ಫಾ ಪ್ಲಸ್ ಮೈನಸ್ ಸಿ ಇಂಟು ಆಲ್ಫಾ. ಟೇಕ್ ಆಲ್ಫಾ ಕಾಮನ್, ಸೊ ವಿ ಹ್ಯಾವ್ ಸಿ ಪ್ಲಸ್ ಆಫ್ ಮೈನಸ್ ಸಿ ಇಂಟು ಆಲ್ಫಾ. ಬಟ್ ಸಿ ಪ್ಲಸ್ ಆಫ್ ಮೈನಸ್ ಸಿ is what, 0. 0 into alpha is equal to 0. Take this as 1. Next consider minus C alpha plus C alpha, that is not C alpha plus minus C alpha, minus C alpha plus C alpha. Once again take alpha common. Now we have what, minus C plus C into alpha. Minus C plus C is what, 0. 0 into alpha is equal to 0. Take this as 2. So from 1 and 2 we have C into alpha plus minus C into alpha equals minus C into alpha plus C into alpha is equal to 0. See, this is of the form what, A star A inverse equals A inverse star A is equal to E. See, that means what, one element acts as the inverse of the other element. Here in place of star we have plus. Therefore the second element acts as the additive inverse of the first element. What is second element here? Minus C into alpha. So minus C into alpha is the additive inverse of C alpha. See, this is in words. When you convert it to symbolic form, minus C into alpha equals additive inverse of C alpha means what? Minus of C alpha. That is our result. Similarly, we can prove minus C into minus alpha is equal to minus of C alpha. Third result, fourth one, C into alpha minus beta is equal to C alpha minus C beta. See, consider C into alpha minus beta.
write that minus beta as plus of minus beta. Now apply left distributive law. We get C alpha plus C into minus beta. But C into minus beta becomes what? Minus C beta. That is our result. So one more result is there here. We have to prove minus 1 into alpha is equal to minus alpha. See, to prove this, we have to use the second. To prove this result, make use of result 3. Result 3 is what? Minus C into alpha is equal to what? Minus of C alpha. So we know that minus C into alpha is equal to minus of C alpha. Take C is equal to 1. If you take C is equal to 1, what it becomes? Minus 1 into alpha is equal to minus of 1 into alpha. 1 into alpha is alpha, so which is equal to minus alpha. Next property. In a vector space V over the field F, show that C into alpha is equal to 0 implies C is equal to 0 or alpha is equal to 0. ನೀವೇನು ಪ್ರೂವ್ ಮಾಡಬೇಕು? ಸಿ ಆಲ್ಫಾ 0 ಆದರೆ ಐದರ್ ಸಿ ಇಸ್ ಈಕ್ವಲ್ ಟು 0 ಆರ್ ಆಲ್ಫಾ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಟೇಕ್ ದ ಗಿವನ್ condition. Given C alpha is equal to 0, where C belongs to F and alpha belongs to V, we have to assume that C not equal to 0. If C not equal to 0, we have to prove alpha is equal to 0. Since C belongs to F, therefore C inverse exists. We know that in a field every non-zero element has a multiplicative inverse. F field ಆಗಿದೆ, ಫೀಲ್ಡಲ್ಲಿ C ಇರೋದ್ರಿಂದ ಏನಾಗುತ್ತೆ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು. therefore C inverse exist. ಸೊ ಸಿ ಇನ್ವರ್ಸಿಂದ ಸಿ ಆಲ್ಫಾನ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿ. ಮಲ್ಟಿಪ್ಲೈ ಸಿ ಆಲ್ಫಾ ಇಸ್ ಈಕ್ವಲ್ ಟು 0 ಆನ್ ಐದರ್ ಸೈಡ್ ಬೈ ಸಿ ಇನ್ವರ್ಸ್. ಸೊ ಸಿ ಇನ್ವರ್ಸ್ ಇಂಟು ಸಿ ಆಫ್ ಆಲ್ಫಾ ಈಕ್ವಲ್ಸ್ ಸಿ ಇನ್ವರ್ಸ್ ಇಂಟು 0. ಸಿ ಇನ್ವರ್ಸ್ ಇಂಟು ಸಿ ಮೇಕ್ ಇಟ್ ಒನ್ ಗ್ರೂಪ್. ಸಿ ಇನ್ವರ್ಸ್ ಸಿ ಇಂಟು ಆಲ್ಫಾ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ side becomes 0. C inverse into C is what? 1. We should not write E here because C inverse is the multiplicative inverse. Therefore, C inverse into C should be equal to 1 because multiplicative identity is 1. 1 into alpha, alpha is equal to 0. Next, in a vector space V over the field F, show that C1 into alpha equals C2 into alpha. Alpha not equal to 0 implies C1 is equal to C2. Now see the solution. Given condition is what? C1 alpha equals C2 alpha. C2 alpha na you transfer ಮಾಡಿ. So that becomes C1 alpha minus C2 alpha equals 0. Take alpha common. That implies C1 minus C2 into alpha is equal to 0. But according to given condition, alpha not equal to 0. Since alpha not equal to 0, therefore C1 minus C2 must be equal to 0. So take C2 to right hand side, we will get C1 is equal to C2. Next, in a vector space over the field F, show that beta plus of alpha minus beta is equal to alpha. Consider beta plus of alpha minus beta. Now write minus beta as plus of minus beta. So that becomes what? Beta plus alpha plus of minus beta. By commutative law, we can write it as beta plus of minus beta plus alpha. Now by using associative law, club beta and minus beta. Beta plus of minus beta plus alpha. But beta plus of minus beta becomes what? 0. 0 plus alpha. So 0 plus alpha is equal to alpha. Next, in a vector space V over the field F, show that if A alpha is equal to A beta implies alpha is equal to beta, where A not equal to 0 and alpha beta belongs to V. Take the given condition, A alpha is equal to A beta. We are given that A not equal to 0 and F is a field. Since A is a non-zero element, A belongs to F, therefore A inverse exists. Multiply the given condition, that is A alpha is equal to A beta on both sides by A inverse. Now group A inverse into A on either side, but A inverse into A becomes 1. So 1 into alpha is equal to 1 into beta, therefore alpha is equal to
beta.